ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಎಂಬ ಮಹತ್ವದ ಮೌಲ್ಯಗಳನ್ನ ಭಾರತೀಯ ಸಮಾಜಕ್ಕೆ ನೀಡಿದ ಮಹಾನ್ ಚಿಂತಕ, ಸಂವಿಧಾನ ಶಿಲ್ಪಿ ಹಾಗೂ ಜಗತ್ತಿನ ಅದ್ಭುತ ಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನ. ಹುಕ್ಕೇರಿ ಹಳ್ಳದಕೇರಿ ಶ್ರೀ ಅಡವಿಸಿದ್ದೇಶ್ವರ ಆವರಣದಲ್ಲಿ ಹುಕ್ಕೇರಿ ತಾಲೂಕಾ ಆಡಳಿತ ಹಾಗೂ ಅಂಬೇಡ್ಕರ್ ಅಭಿಮಾನಿ ಬಳಗ ಡಾಕ್ಟರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿದ ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ ಹಾಗೂ ಸಮಾಜ ಕಲ್ಯಾಣಾಧಿಕಾರಿ ಪಾವಟೆ ಹಾಗೂ ಗಣ್ಯ ಮುಖಂಡರಿಂದ ಶಿಕ್ಷಣವೇ ಶಕ್ತಿ ಎಂಬ ಸಂದೇಶದ ಮೂಲಕ ಸಮಾಜಕ್ಕೆ ದಾರಿ ತೋರಿದ ದಾರಿದೀಪ, ಎಲ್ಲರಿಗೂ ಬೆಳಕು ತಂದುಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಪುಷ್ಪ ನಮನ ಸಲ್ಲಿಸಿದ ಎಲ್ಲ ಇಲಾಖೆ ಅಧಿಕಾರಿಗಳು, ಮುಖಂಡರು. ಸಮಾನತೆ ಮತ್ತು ಮಾನವೀಯತೆಯ ಹಾದಿಯಲ್ಲಿ ಸಾಗಲು ರಾಷ್ಟ್ರವನ್ನು ಪ್ರೇರೇಪಿಸಿದ ಮಹಾನುಭಾವ. ಇಂದು ಅವರ ಜನ್ಮದಿನವನ್ನು ಆಚರಿಸುವುದು ಕೇವಲ ಸ್ಮರಣೆ ಮಾತ್ರವಲ್ಲ, ಅವರು ನಂಬಿದ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಂಕಲ್ಪದ ದಿನವಾಗಲಿ ಎಂದು ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ, ಸಮಾಜ ಕಲ್ಯಾಣ ಅಧಿಕಾರಿ ಪಾವಟೆ ಹಾಗೂ ಅಂಬೇಡ್ಕರ್ ಕಟ್ಟ ಅಭಿಮಾನಿ ಉದಯ್ ಹುಕ್ಕೇರಿ ಸೇರಿದಂತೆ ಹಲವರು ಗಣ್ಯರು ಮಾತನಾಡಿದರು. ಸಮಾನತೆ, ಸ್ವಾತಂತ್ರ್ಯ ಮತ್ತು ಬಾಂಧವ್ಯ ಎಂಬ ಮೂಲಭೂತ ತತ್ವಗಳನ್ನು ಸಂವಿಧಾನದಲ್ಲಿ ಅಳವಡಿಸಿ ಎಲ್ಲ ವರ್ಗಗಳಿಗೂ ಸಮಾನ ಹಕ್ಕುಗಳನ್ನು ಖಚಿತಪಡಿಸಿದ ಮಹಾನ್ ನಾಯಕ. ಸಾಮಾಜಿಕ ಹೋರಾಟದ ಜೊತೆಗೆ ಅಂಬೇಡ್ಕರ್ ಅವರು ಕಾರ್ಮಿಕ ಹಕ್ಕುಗಳನ್ನು, ಮಹಿಳಾ ಸಮಾನತೆ ಕಲ್ಯಾಣ ಯೋಜನೆಯಲ್ಲಿಯೂ ಮಹತ್ವದ ಕೊಡುಗೆ ನೀಡುತ್ತಾರೆ. ಅವರ ಚಿಂತನೆಗಳು ಕೇವಲ ರಾಜಕೀಯಕ್ಕೆ ಮಾತ್ರ ಸೀಮಿತವಾಗಿರದೆ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯತ್ತ ಕೇಂದ್ರೀಕೃತವಾಗಿವೆ ಎಂದು ಇದೇ ವೇಳೆ ಹೇಳಿದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಇಲ್ಲಿ ಬಂದಿದ್ದಂಥ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು, ಎಲ್ಲ ಸಂಘಟನೆ, ವಿವಿಧ ಸಂಘಟನೆ ಮುಖಂಡರು ಹಾಗೂ ನಾಗರಿಕರು ಎಲ್ಲ ಹುಕ್ಕೇರಿ ಎಲ್ಲ ಅಣ್ಣ ತಮ್ಮಂದಿರು ಇವತ್ತು ಇಲ್ಲಿಂದ ಅಡ್ಮಿಷನ್ ನಾವು ನಮ್ಮ ಸರ್ಕಲ್, ಹಳೆಕೋಟೆ ಸರ್ಕಲ್ ಅವರಿಗೆ ಮೆರವಣಿಗೆ ಮುಖಾಂತರ ಜಯಂತಿಯ ಒಂದು ಭಾವಚಿತ್ರವನ್ನು ಮೆರವಣಿಗೆ ಮುಖಾಂತರ ಹೋಗ್ತಾ ಇದ್ವಿ. ಅಲ್ಲಿ ಸ್ಟೇಜ್ ಫಂಕ್ಷನ್ ಅಲ್ಲೇ ಇರೋದ್ರಿಂದ ಅಲ್ಲಿವರೆಗೆ ಜಯಂತಿ ಎಲ್ಲರಿಗೂ ಶುಭಾಶಯ. ಎಲ್ಲರಿಗೂ ಜೈ ಭೀಮ್ ವಂದನೆಗಳು. ಇವತ್ತು ಭಾರತ ರತ್ನ, ವಿಶ್ವರತ್ನ, ಮಹಾಮಾನವತಾವಾದಿ, ನವಭಾರತದ ನಿರ್ಮಾತೃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ತಾಲೂಕು ಆಡಳಿತ ವತಿಯಿಂದ ಹಾಗೂ ಎಲ್ಲ ಸಮಾಜ ಬಾಂಧವರ ವತಿಯಿಂದ ಹಾಗೂ ಸಾರ್ವಜನಿಕ ವತಿಯಿಂದ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಆಚರಿಸ್ತಾ ಇದ್ದೀವಿ. ಇವತ್ತು ಅಡವಿಸಿದ್ದೇಶ್ವರ ಮಠದಿಂದ ವೇದಿಕೆಯವರೆಗೆ ಮೆರವಣಿಗೆ ಕಾರ್ಯಕ್ರಮ ಹಾಗೂ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗಾರ್ಡನ್ ಬದಿಗೆ ಇರುವ ವೇದಿಕೆಯಲ್ಲಿ ಒಂದು ಸಾರ್ವಜನಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಸಾರ್ವಜನಿಕರು ಈ ಒಂದು ಜಯಂತಿ ಉತ್ಸವದಲ್ಲಿ ಅತಿ ಹೆಚ್ಚು ಉತ್ಸಾಹದಿಂದ ಪಾಲ್ಗೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸಬೇಕೆಂದು ಈ ಮೂಲಕ ಎಲ್ಲರಲ್ಲೂ ವಿನಂತಿಸುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಜೈ ಭೀಮ್ ವಂದನೆಗಳು. ತಾಲೂಕು ಆಡಳಿತದ ವತಿಯಿಂದ ಇರತಕ್ಕಂತಹ ಅವರ ಸಂಯುಕ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನಾಚರಣೆಯ ಅಂಗವಾಗಿ ಇಲ್ಲಿ ನಡೆದಿರ್ತಕ್ಕಂತಹ ಹಿರಿಯ ಮುಖಂಡರು, ಮಾಧ್ಯಮ ಮಿತ್ರರು ಹಾಗೂ ಅಕ್ಕ ತಂಗಿಯರು, ಅಣ್ಣತಮ್ಮರೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ, ಇವತ್ತಿನ ದಿನ ಏನಪ್ಪ ಅಂತಂದ್ರೆ ಭಾರತ ದೇಶದಲ್ಲಿ ಹಿಂದುಳಿದಂಥ ವರ್ಗಕ್ಕೆ ಕಲಿಯಲಿಕ್ಕೆ ಹಕ್ಕಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಹಿಡ್ಕೊಂಡು ಇಲ್ಲಿಯವರೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಂದಾದ ನಂತರ ನಾವು ಕಲಿಯುವ ಹಕ್ಕನ್ನು ಪಡೆದುಕೊಂಡು ಇವತ್ತಿನ ದಿನ ಶಿಕ್ಷಣ, ಸಂಘಟನೆ, ಹೋರಾಟ ಎಂಬ ತತ್ವದಡಿಯಲ್ಲಿ ನಾವು ಅತ್ಯುತ್ತಮ ಜೀವನ ಸಾಗಿಸ್ತಾ ಇದ್ದೇವೆ. ಹಾಗೂ ಶೋಷಿತ ಸಮಾಜದಲ್ಲಿರ್ತಕ್ಕಂತಹ ಗುಲಾಮಗಿರಿ ಪದ್ಧತಿಯನ್ನು ಆದಷ್ಟು ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ, ಅಸ್ಪೃಶ್ಯತೆ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಸಮಾನತೆ ಎಂಬ ಭಾವನೆಯನ್ನು ಇಟ್ಟುಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಜೀವನ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಇವತ್ತಿನ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅತಿ ಉತ್ಸುಕತೆಯಿಂದ ನಾವೆಲ್ಲರೂ ಸೇರಿ ಹುಕ್ಕೇರಿ ತಾಲೂಕಿನಲ್ಲಿ ಮಾಡ್ತಾ ಇದ್ದೀವಿ. ಈ ಮೂಲಕ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಚಿಂತನೆಗಳಲ್ಲಿ ಜೀವಿಸಿ ಬದುಕೋಣ ಎಂಬ ಸಂದೇಶವನ್ನು ಎಲ್ಲರಿಗೂ ಸಾರುತ್ತಾ ನಾವು ಕೂಡ ಅಳವಡಿಸಿಕೊಳ್ತೀವಿ. ಜೈ ಭೀಮ್. भगवान गौतम बुद्ध, विश्वगुरु बसवಣ್ಣ, महात्मा फुले, छत्रपति शाहू महाराज, डॉक्टर बाबासाहेब आंबेडकर ಅವರನ್ನು
ಸ್ಮರಿಸಿಕೊಳ್ಳುತ್ತಾ ಇವತ್ತು ಜಗತ್ತಿನಾದ್ಯಂತ ಆಚರಣೆಯಾಗುವಂಥ ಮಹಾಮಾನವತಾವಾದಿ ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ನಿಮಿತ್ತವಾಗಿ ಇವತ್ತು ಹುಕ್ಕೇರಿ ಶಹರದ ಡಾಕ್ಟರ್ BR ಅಂಬೇಡ್ಕರ್ ನಗರದಿಂದ ಈ ವೇದಿಕೆ ಪೂಜೆಯಾಗಿ ಈಗ ಮೆರವಣಿಗೆ ಹೊರಡ್ತಾ ಇದೆ. ಅದಕ್ಕೆ ತಾವೆಲ್ಲರೂ ಕೂಡ ಈ ಭಾಗಿಯಾಗಿದ್ದಕ್ಕೆ ನಿಮಗೆ ಜೈ ಭೀಮ್ ವಂದನೆಗಳನ್ನು ಹೇಳುತ್ತಾ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ನಾಡಿನ ಜನತೆಗೆ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಂಬೇಡ್ಕರ್ ಅವರು ಹೇಳಿದ ನುಡಿ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಎಂದು ಸೃಷ್ಟಿಸಲಾರರು ಅಂತ. ಅದನ್ನು ಅವರ ತತ್ವ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಮುನ್ನಡೆಯೋಣ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಬೆಳೆಯೋಣ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಜೈ ಭೀಮ್ ವಂದನೆಗಳನ್ನು ಹೇಳ್ತಾ ಇದ್ದೆ. ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಇವರಿಗೆ, ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಇವರಿಗೆ, ಮಹಾಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಇವರಿಗೆ, ಮಹಾಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಇವರಿಗೆ, ಭಾರತ ಭಾಗ್ಯ ವಿಧಾತ ಡಾಕ್ಟರ್ BR ಅಂಬೇಡ್ಕರ್ ಇವರಿಗೆ, ಭಾರತ ಭಾಗ್ಯ ವಿಧಾತ ಡಾಕ್ಟರ್ BR ಅಂಬೇಡ್ಕರ್ ಇವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಭಾರತ್ ಸಂವಿಧಾನಕ್ಕೆ, ಭಾರತ್ ಸಂವಿಧಾನಕ್ಕೆ, ಭಾರತ್ ಸಂವಿಧಾನಕ್ಕೆ ಜೈ 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 ಭೀಮ್, 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 ಜೈ 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 ಭೀಮ್. ಪ್ರೀತಿಯಿಂದ ಹೇಳಿ, ಪ್ರೇಮದಿಂದ ಹೇಳಿ, ಪ್ರೀತಿಯಿಂದ ಹೇಳಿ.